ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರೀತು ಪ್ರೀತು ನಿನ್ನೆ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ತಮಾಷೆ ಮಾಡ್ತಿದ್ಯಾ? ಒಳಗಡೆ ನಿದ್ದೆ ಬರ್ತಿರ್ಲಿಲ್ಲ, ತುಂಬ ಬೋರ್ ಆಗ್ತಿತ್ತು, ಅದಕ್ಕೆ ಬಂದೆ. ನೋಡಿದ್ರೆ ನೀನು ಬೈತಾ ಇದ್ಯಾ. ಹೋಗ್ಲೇ ಬಿಡು, ನಾನು ಕೆಳಗಡೆ ಹಾಲಿಗೆ ಹೋಗಿ ಟಿವಿ ನೋಡ್ತೀನಿ. ಟಿವಿ ಟೈಮ್ ಆಯಿತು, ಯಾರಾದ್ರೂ ಬಂದೆ ನಮ್ಮ ಕತೆ ಅಷ್ಟೇ. ಏನು ಪ್ರೀತು, ಈ ಮನೇಲಿ ಅಷ್ಟು ಫ್ರೀಡಮ್ ಇಲ್ವಾ? ಫ್ರೀಡಮ್ ಬೇಕಾ ನಿನಗೆ? ಫ್ರೀಡಮ್ ಬೇಕಾದ್ರೆ ಮೊದಲು ಇಲ್ಲಿಂದ ತೊಲಗು. ಅದು ನನ್ನ ಕೈಲಿ ಇಲ್ವಲ್ಲ ಬೇಬಿ. ಸುಮ್ಮನೆ ಮಲ್ಕೋ. ನೀನು ಬಾ. ಏಯ್, ನನ್ನ ತಲೆಗೆ ಗಟ್ಟಿದೆ ನಿನಗೆ, ನಾನೇ ಬರ್ಬೇಕು ನಿನ್ನ ಜೊತೆ. ಸುಮ್ಮನೆ ಮಲ್ಕೋ ಮಲ್ಕೋ ಅಂದೆ. ಛೇ, ಇವನು ಬೇರೆ ಮಲ್ಕೊಂಡ, ನನಗೆ ಬೇರೆ ನಿದ್ದೆ ಬರ್ತಾ ಇಲ್ಲ. ಏನು ಮಾಡಲಿ? ಹಾಂ, ಫ್ರಿಜ್ಜಲ್ಲಿ ಏನಾದರೂ ಐಸ್ ಕ್ರೀಮ್ ಇದೆಯಾ ನೋಡೋಣ. ಅಪ್ಪ, ನಲ್ಲಿ ಇಷ್ಟು ಎ ಸಿ ಇದೆ, ಆದರೂ ಇಷ್ಟೊಂದು ಶಕೆ. ಛೇ, ಮೇಲಿಂದ ರೂಮ್ಗೆ ಫ್ರಿಜ್ ನೀರೇ ಇಟ್ಕೋಬೇಕು. ವಾ, ವಾವ್, ಮೈ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್, ಸೋ ಸ್ವೀಟ್. ಹಲೋ, ನೀವ್ಯಾರು? ನಿಮ್ಮನ್ನೇ ಕೇಳ್ತಿರೋದು. ಯಾರು ನೀವು? ಹಲೋ, ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಯಾರು ನೀವು? ಮೈಸದ್ರದ್ ಮಾರಮ್ಮ, ನೀನೇ ನನ್ನನ್ನು ಕಾಪಾಡಮ್ಮ. ಛೇ, ಇವಳೇನಾದ್ರೂ ಕೆಳಗೆ ಹೋಗ್ಬಿಟ್ಲಾ? ಎಷ್ಟೇ ಪ್ರಯತ್ನ ಪಟ್ಟರು ಪ್ರೀತು ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ವಲ್ಲ. ಏನ್ ಮಾಡೋದು? ಯಜಮಾನ್ರೆ, ನಿಮ್ಮ ಚಿಂತೆ ಏನು ಅಂತ ನನಗೆ ಅರ್ಥ ಆಗುತ್ತೆ. ಹಾಗಂತ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಈ ರೀತಿ ತಲೆ ಕೆಡಿಸ್ಕೊಂಡು ಕೂತಿದ್ರೆ ನಿಮ್ಮ ಆರೋಗ್ಯ ಏನಾಗ್ಬಿಡ ಹೇಳಿ. ಯಜಮಾನ್ರೆ, ಒಂದು ಬಾಗಿಲು ಮುಚ್ಚಿದ್ರೇನಂತೆ, ಆ ದೇವರು ಇನ್ನೊಂದು ದಾರಿ ತೋರಿಸ್ತಾನೆ. ಧೈರ್ಯವಾಗಿರಿ. ಈಗ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಬಂದು ಮಲ್ಕೊಳ್ಳಿ. ಬನ್ನಿ.
ಪಾರು ಎಲ್ಲಿ ಹೋಗ್ತಾ ಇದೆಯಾ? ಕುಡಿಯೋದಕ್ಕೆ ನೀರು ಇಟ್ಕೊಳ್ಳೋದು ಮರ್ತೋಗಿದ್ದೆ, ಹೋಗಿ ತೊಗೊಂಬರ್ತೀನಿ. ಸರಿ. ಇವರಿಗೆ ನನ್ನ ಗುರ್ತು ಸಿಗಬಾರ್ದು ಅಂತ ಐಸ್ ಕ್ರೀಮ್ ಹಚ್ಕೊಂಡಿದ್ದು ಒಳ್ಳೆಯದೇ ಆಯಿತು. ದೆವ್ವ ಅಂದ್ಕೊಂಡಿದ್ದಾರೆ. ಪರವಾಗಿಲ್ಲ, ಇದನ್ನೇ ಮೇಂಟೈನ್ ಮಾಡೋಣ. ದೆವ್ವ ಪ್ಲೀಸ್ ನನಗೇನು ಮಾಡಬೇಡ, ಭಯ ಆಗ್ತೀನಿ. ಪ್ಲೀಸ್ ನನಗೇನು ಮಾಡಬೇಡ. ನಾನು ಏನು ಮಾಡಬೇಡ ಪ್ಲೀಸ್. ಚಿಕ್ಕಮ್ಮ ಏನಾಯ್ತು? ಪ್ರೀತು, ದೇವ ಕಣ, ದೇವ ದೇವ. ದೇವನಾ? ಏನ್ ಚಿಕ್ಕಮ್ಮ ತಮಾಷೆ ಮಾಡ್ತಿದ್ದೀರಾ? ಏನು ಚಿಕ್ಕಪ್ಪಂಗೆ ಹೆದರ್ಸಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಅಯ್ಯೋ, ನಾನು ಯಾಕೋ ಅವ್ರನ್ನ ಹೆದರ್ಸ್ಲಿ? ಈ ದೆವ್ವನ ನೋಡಿ ನನಗೆ ಮೀಟರ್ ಆಫ್ ಆಗಿ ಹೋಗ್ಬಿಟ್ಟಿದೆ. ನಾನೇ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದೀನಿ ಕಣೋ. ದೆವ್ವನಾ? ಎಲ್ಲಿ ಚಿಕ್ಕಮ್ಮ? ಏನು ಪ್ರೀತು ಹೇಳ್ತಾ ಇದೀಯಾ? ಇಲ್ಲಿ ನಿಂತಿರೋ ದೆವ್ವ ನಿನಗೆ ಕಾಣಿಸ್ತಾ ಇಲ್ವೇನೋ? ಇಲ್ಲ ಚಿಕ್ಕಮ್ಮ, ಎಲ್ಲಿದೆ ದೆವ್ವ? ಅಯ್ಯೋ, ಏನಪ್ಪ ಹೇಳ್ತಿದ್ಯಾ ಪ್ರೀತು? ದೆವ್ವ ಈ ಚೂಡಿದಾರ ಹಾಕೊಂಡು, ನೀಲಿ ಕಲರ್ ಸರ ಹಾಕೊಂಡು, ಮುಖಕ್ಕೆಲ್ಲ ಐಸ್ ಕ್ರೀಮ್ ಬಳ್ಕೊಂಡು, ಕೈಯೆಲ್ಲ ಐಸ್ ಕ್ರೀಮು ಹಿಡ್ಕೊಂಡು ನಿಂತಿದ್ಯಲ್ಲೋ ಐಸ್ ಕ್ರೀಮ್ ದೆವ್ವ, ನಿನಗೆ ಕಾಣಿಸ್ತಾ ಇಲ್ವೇನೋ? ಐಸ್ ಕ್ರೀಮ್ ದೇವನಾ? ನನಗೆ ಕಾಣಿಸ್ತಿಲ್ವಲ್ಲ ಚಿಕ್ಕಮ್ಮ? ಹೌದಾ? ನಿನಗೆ ಕಾಣಿಸ್ತಾ ಇಲ್ವೇನಪ್ಪ? ನನಗಂತೂ ಕಾಣಿಸ್ತಿಲ್ಲಪ್ಪ. ನಿಮಗೆ ಕಾಣಿಸ್ತಿದೆ ಅಂದ್ರೆ ಮೋಸ್ಟ್ಲಿ ಚಿಕ್ಕಮ್ಮ ನಿಮಗೆ ಅಂಟ್ಕೊಂಡ್ರೆ ಹೊಸ ಕಾಯಿಲೆ ಇರಬೇಕಿದು. ಕಾಯಿಲೆನಾ? ಪ್ಲೀಸ್ ಪ್ಲೀಸ್ ನನ್ಗೇನು ಮಾಡ್ಬೇಡ. ಪ್ರೀತು ಪ್ರೀತು ಪ್ರೀತು, ದೇವ ನನ್ನ ಕಡೆನೇ ಬರ್ತಾ ಇದೆ ಕಣೋ. ಅಯ್ಯೋ ಅಯ್ಯೋ ಅಯ್ಯೋ, ಕೈಯೆಲ್ಲ ಹಿಂಗ ಆಡಿಸ್ತಾ ಇದೆ ಪ್ರೀತು. ಏನೇನು ಹೇಳ್ತಿದ್ದಾನೆ ಚಿಕ್ಕಮ್ಮ? ಯಾಕೆ? ಚಿಕ್ಕಮ್ಮ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಯಾವ ದೇವನೂ ಇಲ್ಲ, ಸುಮ್ಮನೆ ಎದುರ್ಕೊಂಡಿದ್ದೀರಾ ಅಷ್ಟೇ. ನಿನಗೆ ಕಾಣಿಸ್ತಿಲ್ಲಪ್ಪ ಪ್ರೀತು, ನನಗೆ ಕಾಣಿಸ್ತಿದೆ, ಭಯ ಆಗ್ತಿದೆ. ಸುಮ್ಮನೆ ಇದಪ್ಪ ನೀನು. ಏನಾಯ್ತು? ಯಾಕವ್ರಿಗೆ ಕುಕ್ಕೋತಾ ಇದಾರೆ? ಏನಿಲ್ಲ, ಅದಕ್ಕೆ ಚಿಕ್ಕಮ್ಮ ದೆವ್ವ ನೋಡಿ ಎದುರ್ಕೊಂಡಿದ್ದಾರೆ. ಏನು ದೆವ್ವನಾ? ಅಯ್ಯೋ, ದೆವ್ವ ಅಂದ್ರೆ ದೆವ್ವ ಇದೆ ಅಂತ ನಂಬಿಟ್ಟಿದ್ದಾರೆ. ಹ್ಞೂ ನಮ್ಮ ಪಾರ್ವತಿ ಇಲ್ಲೇ ನಿಂತಿತ್ತು ಐಸ್ ಕ್ರೀಮ್ ದೇವ, ಕೈಯಲ್ಲಿ ಐಸ್ ಇಟ್ಕೊಂಡು ಬೆಳೀ ದೆವ್ವ ಹಿಂಗೇ ನಡ್ಕೊಂಡೋಯ್ತು. ಅಯ್ಯೋ, ನನಗೆ ಮಾತ್ರ ಕಾಣಿಸ್ತಿದೆ, ಇವನಿಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೇ, ನಾನು ಏನು ಮಾಡಲಿ? ಅದಕ್ಕೆ ನನಗನ್ಸುತ್ತೆ ಇವ್ರಿಗೆ ಮತ್ತೆ ಹಳೆ ಕಾಯಿಲೆ ಅಂಟ್ಕೊಂಡಿದೆ ಅಂತ. ಏನಪ್ಪ ಏನಪ್ಪ ಅದು ಹಳೆ ಕಾಯಿಲೆ? ಅದೇ ಇಮ್ಯಾಜಿನರಿ ಸಿಂಡ್ರೋಮ್. ಅದೆಲ್ಲ ಸುಳ್ಳು, ಅದೆಲ್ಲ ನೀನ್ ಕಟ್ಟಿದ ಕಟ್ಟುಕತೆ. ಆಗ ಸುಳ್ಳಾಗಿದ್ರು ಈಗ ನಿಜ ಆಗಿರ್ಬೋದಲ್ಲ ಚಿಕ್ಕಮ್ಮ? ಹಾಗಾದ್ರೆ ಇಲ್ಲಿ ನಾನು ಏನ್ ನೋಡ್ದೆ? ನೋಡೋದಕ್ಕೇನು ಇರಲೇ ಇಲ್ವಲ್ಲ.
ಅದಕ್ಕೆ ಇವ್ರನ್ನ ರೂಮ್ ಕರ್ಕೊಂಡೋಗಿ, ಇಲ್ಲಾಂದ್ರೆ ಇವ್ರು ಮಾಡೋ ಗಲಾಟೆಗೆ ಮಾಮ್ ಡ್ಯಾಡ್ ಎದ್ಬಿಟ್ರೆ ಕಷ್ಟ ಆಗುತ್ತೆ, ಅವ್ರು ಡಿಸ್ಟರ್ಬ್ ಆಗುತ್ತೆ. ಅಯ್ಯೋ ಮೇಡಮ್ ಬನ್ನಿ ಹೋಗೋಣ. ನೀನೇ ಬಾಬಾರು, ನನಗೆಲ್ಲತ್ರ ತುಂಬ ಭಯ ಆಗ್ಬಿಡುತ್ತೆ. ವೆರಿ ಗುಡ್ ಅಣ್ಣ. ಕರೆಕ್ಟ್ ಟೈಮ್ಗೆ ನಿನ್ನ ಮತ್ತು ಮೋನಿಕಾ ಮೊಬೈಲ್ ನಂಬರ್ನ ಅವನು ಆದಿ ಟ್ರ್ಯಾಕ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡಿಯಲ್ಲ, ರಿಯಲಿ ಗ್ರೇಟ್. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಮೋನಿಕಾನ ಒದ್ದು ಹೊರಗೆ ಹಾಕಿರೋರು. ಅವಳನ್ನ ಒದ್ದು ಹೊರಗಡೆ ಹಾಕೋ ಜೊತೆಗೆ ನಾನು ಒದ್ದು ಒಳಗಡೆ ಹಾಕಿರೋರು. ಆಮೇಲೆ ನಾನು ಅನನ್ಯನ ಜೊತೆ ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಬೇಕಾಗ್ತಿತ್ತು. ಬೇಡ ಪ್ಲೀಸ್ ಹಾಗೆ ಮಾತಾಡಬೇಡ. ಆಲ್ರೆಡಿ ಒಬ್ಬ ಮಗಳನ್ನ ಕಳ್ಕೊಂಡಿದ್ದೀನಿ, ಇನ್ನೊಬ್ಬಳನ್ನ ದೂರ ಮಾಡ್ಕೊಂಡಿದ್ದೀನಿ. ಈಗ ಇನ್ನೂ ಕಳ್ಕೊಳಕ್ ನಾನು ರೆಡಿಯಾಗಿಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂದರೆ ನಿನ್ನ ಬದಲಾಗಿ ನಾನು ಜೈಲಿಗೆ ಹೋಗ್ತೀನಿ. ಅರು, ನಾನು ಇಲ್ಲಿಗೆ ಬಂದಿರೋದು ಅರಸನಕೋಟೆ ಅವ್ರ ಮೇಲೆ ಸೇಟ್ ತೀರಿಸ್ಕೊಳ್ಳೋದಕ್ಕೆ. ನೀನ್ ಜೈಲ್ಗೆ ಹೋಗೋದಕ್ಕೋ ಅಥವಾ ನಾನು ಜೈಲ್ಗೆ ಹೋಗೋದಕ್ಕೋ ಅಲ್ಲ. ನೀನೇನು ಯೋಚನೆ ಮಾಡಬೇಡ. ಅವರು ಕೈ ಹಿಡಿದ ಕೆಲಸ ಕೈ ಬಿಟ್ಟಿಲ್ಲ. ಅದ್ರ ಪ್ರತಿಫಲನೆ ಮೋನಿಕಾ ಹೋಗಿ ಆ ಮನೇಲಿ ಸೆಟ್ಲ್ ಆಗಿರೋದು. ಅವಳಿಗೆ ಹೇಳಿದ್ದೀನಿ, ಪ್ರೀತು ಅವನ ಹೆಂಡತಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಹಾಗೆ ನೀನು ನೋಡ್ಕೋ ಅಂತ. ಇದೊಂದು ಕೆಲಸ ಆಗ್ಬಿಟ್ರೆ ಮೊದಲನೇ ಬಲಿಕಾ ಬಕ್ರಾನ ಬೇಟೆ ಆಡ್ದಾಗೆ. ಆಮೇಲೆ ಒಂದೊಂದೇ ಬಲಿಕಾ ಬಕ್ರಾನ ಬೇಟೆ ಆಡ್ತೀನಿ. ಕೊನೆಗೆ ಸಿಕ್ಕಾಕೊಳತ್ತಲ್ಲ ಬಲಿಕಾ ಬಕ್ರ, ಅಖಿಲಾಂಡೇಶ್ವರಿ, ಅವಳನ್ನ ಮಾತ್ರ ಬೇಟೆ ಆಡಲ್ಲ. ಯಾಕೆ? ಅವಳೇನಿದ್ರು ನಿನ್ ಬೇಟೆ. ಚಾಮುಂಡೇಶ್ವರಿ, ಲೇ ದಾಮು, ಏನೇದು ಉತ್ತರ ನಿಂತ್ಕೊಂಡಿದ್ಯಾ? ಭಯ ಪಡಬೇಡ ಭಕ್ತ, ನಾನು ದೆವ್ವ ಅಲ್ಲ, ಅವ್ವ. ಅವ್ವನ? ಯಾವವ್ವ? ನಮ್ಮವ್ವ. ಲೇ, ನಿನ್ನ ಅವ್ವಾಗಿಂತ ದೆವ್ವಾಗೋಕೆ ಲಾಯಕ್ ಕಣೆ. ಬೇರೆಯವರ ಯೋಗ್ಯತೆಯನ್ನು ಅಳೆಯೋದಕ್ಕೆ ಮುಂಚೆ ತಮ್ಮ ಯೋಗ್ಯತೆ ಏನು ಅಂತ ಗೊತ್ತಿರಬೇಕು ಭಕ್ತ. ಏನು ಇಂಡೈರೆಕ್ಟ್ ಆಗಿ ಕಾಲು ಎಳಿತಾ ಇದೀಯಾ? ಇಲ್ಲ, ಡೈರೆಕ್ಟ್ ಆಗಿ ಎಳಿತಾ ಇದ್ದೀನಿ. ಅಂದ್ರೆ ಆಯ್ತು, ನೀನು ಸುದ್ದಿಗೆ ಬರೋದಿಲ್ಲ. ಯಾಕೆ ಯಾಕೆ ಭಯಂಕರವಾಗಿ ನಿಂತ್ಕೊಂಡಿದ್ಯಾ? ಭಯಂಕರ ಅಲ್ಲ ಭಕ್ತ, ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೆ ಈ ಅವತಾರ. ಆಯ್ತಮ್ಮ, ಎರಡು ಕೈನಲ್ಲಿ ನಿಂಬೆಹಣ್ಣು ಯಾಕೆ ಇಟ್ಕೊಂಡಿದ್ಯಾ ಅಂತ. ರೀ, ನಿಂಬೆಹಣ್ಣು ಕೈಯಲ್ಲಿ ಇಟ್ಕೊಳ್ದೆ ನಾನು ಬಾಯಲ್ಲಿ ಇಟ್ಕೊಳಕ್ಕಾಗುತ್ತಾ? ನಿಂಬೆ ಹಣ್ಣು ದೆವ್ವಕ್ಕೆ ಕಣ್ರಿ. ಏನು ದೆವ್ವಕ್ಕ? ಏನದಮ್ಮ ಹೆದರ್ಸ್ತಾ ಇದೆಯಾ? ಅಯ್ಯೋ ಹೌದು ಕಣ್ರಿ. ನೀವು ರಾತ್ರಿ ಮಲ್ಗಿ ಗೊರ್ಕೆ ಹೊಡಿತಾ ಇದ್ದಾಗ ನಾನು ಅಡುಗೆ ಮನೆಗೆ ಹಂಟಿನಾಕೆ ಅಂತ ಬಂದ, ನನಗೆ ದೆವ್ವ ಕಾಣಿಸ್ತು ಕಣ್ರಿ. ಬಿಡೀ ದೆವ್ವ ಮುಖಕ್ಕೆಲ್ಲ ಐಸ್ ಕ್ರೀಮ್ ಎತ್ಕೊಂಡು ಹಂಗೆ ನಾಲ್ಗೆ ತೆಗೆದು ಹೆದರ್ಸ್ತಾ ಇತ್ತು. ಸನ್ನೆ ಮಾಡಿ ನನ್ನನ್ನೇ ಬಾ ಬಾ ಅಂತ ಕರಿತಾ ಇತ್ತು. ಅಯ್ಯ, ಹೋಗೋದಲ್ವಾ ಮತ್ತೆ? ಏನಂದ್ರೆ? ಓಡ್ ಹೋಗ್ಬೋದಾಗಿತ್ತಲ್ಲ ಅಂದೆ. ಅಯ್ಯೋ, ಓಡ್ ಹೋಗೋದಕ್ಕೆ ಕಾಲ್ ಬಂದ್ರೆ ತಾನೆ ಎಲ್ಲ ಹಿಂಗಾಗೋಗ್ಬಿಟ್ಟಿತ್ತು. ಆಪತ್ ಬಂದವಂತನ ಪ್ರೀತು ಬಂದು ನನ್ನನ್ನ ಕಾಪಾಡ್ದ ಕಣ್ರಿ. ಆ ದೆವ್ವ ನನಗೆ ಮಾತ್ರ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಭಯ ಪಟ್ಕೊಂಡು ಬೆಳಗ್ಗೆನೆ ಬಂಡಿ ಮಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಈ ನಿಂಬೆ ಹಣ್ಣನ್ನ ಮಂತ್ರಿಸಿ ತಗೊಂಡ್ ಬಂದ್ಬಿಟ್ಟೆ. ಪಾನಕ ಮಾಡೋದಕ್ಕ? ಇಲ್ಲ, ಗುಲ್ಕನ್ ಮಾಡೋದಕ್ಕೆ. ರೀ, ಹೊಸ್ಲಿ ಮೇಲೆ ಇಡೋದಕ್ಕೆ ಕಣ್ರಿ. ಇಡು ಮತ್ತೆ. ನಾನು ಹಿಡ್ಬೇಕು ಅಂತಾನೆ ಮಂತ್ರನ ಪಠಿಸ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಬಂದು ಒಕ್ಕರ್ಸ್ಕೊಂಡ್ರಿ. ನಿಮ್ಮ ಫಸ್ಟ್ ನಿಮಗೊಂದು ನಿಂಬೆಹಣ್ಣು ಕಟ್ಬೇಕು. ಅಮ್ಮ, ಬಂಡಿ ಮಾಕಾಳಮ್ಮ, ಈ ಮಂತ್ರಿಸಿರೋ ನಿಂಬೆಹಣ್ಣನ್ನ ಈ ಬಾಗ್ಲಲ್ಲಿ ಇಡ್ತಾ ಇದ್ದೀನಿ. ತಾಯಿ, ಆ ದೆವ್ವ ಈ ಬಾಗಿಲು ದಾಟಿ ಆಚೆ ಬರಬಾರ್ದು.
ನಾನು ಬಾಗಿಲು ದಾಟಿ ಈಚೆ ಬರಲ್ಲ. ಪಾಪ ದಾಮಿನಿ ನಿನ್ನೆ ನೋಡಿ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಹೆದರ್ಕೊಳ್ಳೇಬೇಕು ಮತ್ತೆ. ನನ್ನನ್ನ ದೆವ್ವ ಅಂದ್ರೆ ಬಿಟ್ಬಿಡ್ತೀವಾ? ನಾನು ನಿಂಬೆಹಣ್ಣು ಇಟ್ಬಿಟ್ಟೆ. ಈಗ ದೆವ್ವ ನನ್ಗೆ ಏನು ಮಾಡಕ್ಕಾಗಲ್ಲ. ಯಾಕೆ ಹೇಳಿ? ಆ ದೆವ್ವ ಒಳಗಡೆ ಬರಕ್ಕಾಗಲ್ಲ, ನಾನ್ ಸತ್ರ ಹೊರಗಡೆ ಹೋಗಲ್ಲ. ಹಲೋ ಸೆಕ್ಯೂರಿಟಿ ರಮೇಶ, ನೀನ್ ಯಾಕೋ ಒಳ್ಳೆ ದೆವ್ವ ಬಂದೋರ್ ತರ ನಿಂತಿದ್ಯಾ? ಮಾತಾಡ್ಕೊಡೋಣ ಅಂತ ಬಂದೆ. ನೀವು ದೆವ್ವದ ಬಗ್ಗೆ ಮಾತಾಡ್ತಿದ್ ನೋಡಿ ಎದ್ರಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಅಯ್ಯೋ ಲೇ ದಡ್ಡ, ಏನೋ ಮಾತಾಡ್ತೀಯ? ದೆವ್ವದ ಬಗ್ಗೆ ಹೇಳಿದ್ರೆ ಯಾರಾದ್ರೂ ಹೆದರ್ಕೊಳ್ಳೋದೆ, ನೀನೇನ್ ದೊಡ್ಡಿದ? ಮೇಡಮ್, ನಾನು ಭಯ ಪಡ್ತಾ ಇರೋದು ದೆವ್ವದ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ನನ್ ಬಗ್ಗೆನಾ? ಯಾಕೆ? ಇವತ್ತು ನೀವು ಸತ್ ಮೇಲೆ ನಾಳೆ ದೆವ್ವತನ ಆಗೋದು, ಅದಕ್ಕೆ. ಲೇ ದರ್ಬೇಸಿ ನನ್ನ ಮಗನೇ, ನಾನು ಸಾಯ್ತೀನಿ ಅಂತ ಹೇಳೋದಲ್ದೆ ಸತ್ ಮೇಲೆ ದೆವ್ವ ಆಗ್ತೀನಿ ಅಂತ ಬೇರೆ ಹೇಳ್ತೀಯ. ಎಡಗಾಲಲ್ಲಿ ಜಾಡ್ಸ್ ಒತ್ತ ಅಂದ್ರೆ 2 ಕಿಲೋಮೀಟರ್ ದೂರ ಹೋಗಿ ಬಿದ್ದಿರ್ಬೇಕು. ಎಷ್ಟೋ ಧೈರ್ಯ ನಿನ್ಗೆ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮೇಡಮ್. ನಮ್ಮ ಊರಲ್ಲಿ ಒಂದು ಹೆಂಗಸು ರಾತ್ರಿ ದೆವ್ವನ್ ನೋಡಿ ಮಾರನೇ ದಿನ ರಾತ್ರಿ ಗೊಟಕ್ ಅಂದ್ಬಿಟ್ಲು. ಏ ರಮೇಶ, ನೀನು ಅದನ್ನೆಲ್ಲ ನಂಬ್ತೀಯಾ? ಸರ್, ನಿಮ್ಮ ಮೈ ಮೇಲೆ ಬಟ್ಟೆ ಇದೆಯಾ ಸರ್? ಏಯ್, ಏನು ಮಾತಾಡ್ತಿದ್ಯಾ? ಕಾಣ್ತಿಲ್ವಾ? ಆಗಿದ್ಮೇಲೆ ದೆವ್ವನು ಇದೆ ಬಿಡಿ ಸರ್. ಅಂದ್ರೆ ನಿನ್ ಮಾತಿನ ಅರ್ಥ ನಾನ್ ದೆವ್ವ ನೋಡಿದೀನಿ ಅಂದ್ರೆ ಆ ಹೆಂಗಸಿನ ತರ ನಾನು ಸತ್ತೋಗ್ಬಿಡ್ತೀನ? 100% ಮೇಡಮ್. ದೆವ್ವ ನೋಡಿದ 24 ಗಂಟೆ ಒಳಗಡೆ ನೀವು ಮಟಾಶೆ. ಮೇಡಮ್, ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಂಡ್ಬಿಡ್ಲಾ? ಸೆಲ್ಫಿನ? ಈಗ ಯಾಕೋ ಸೆಲ್ಫಿ? ಯಾಕೆಂದ್ರೆ ನೀವು 24 ಗಂಟೆ ಒಳಗಡೆ ಸತ್ತೋಗ್ಬಿಡ್ತೀರಲ್ಲ ಮೇಡಮ್. ನನ್ ಮಗನೇ, ನಿನ್ನ ಸಾಯ್ಸಾಕ್ಬಿಡ್ತೀನಿ ಇಲ್ಲಿಂದ. ಹೋಗ್ತಿದ್ರೆ ಹೋಗೋ ಇಲ್ಲಿಂದ. ಸರ್, ದೆವ್ವ ನನ್ನನ್ನೇನು ಮಾಡಲ್ಲ ಅಲ್ವೇನಪ್ಪ? ತಾಮು, ಆ ದೆವ್ವ ಏನೇ ಮಾಡದೆ ಹೋದ್ರು ನಾನು ನಿನ್ನ ಸಾಯಿಸ್ಬಿಡ್ತೀನಿ ಕಡೆ. ಹೋಗಿ ಹೋಗು, ನನ್ನ ಕರ್ಮ. ಛೇ, ಯಾರು ನೀವು? ನಮ್ಮ ಜನನಿಯವ್ರ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ? ನೀವು ಜನನಿಯವ್ರಿಗೆ ಗೊತ್ತಿರೋರಾ? ಅಲ್ಲ, ಅವರೇ ಊರಲ್ಲಿಲ್ಲ, ಮತ್ತೆ ನೀವು? ಇದು ನಮ್ಮ ಜನನಿಯವ್ರ ಬಟ್ಟೆ ಅಲ್ವಾ? ಏಯ್, ಯಾರು ನೀನು? ನಮ್ಮ ಜನನಿಯವ್ರ ಬಟ್ಟೆ ಏನಕ್ಕೆ ಹಾಕೊಂಡಿದ್ಯಾ? ಅವ್ರ ರೂಮಲ್ಲಿ ನೀನೇನು ಮಾಡ್ತಾ ಇದ್ಯಾ? ನಿನಗೆ ಈ ರೂಮಿಗೆ ಬರೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಮಾತಾಡೋದಕ್ಕೆ ಬರಲ್ವಾ ನಿನಗೆ?
ಎಷ್ಟು ಧೈರ್ಯ ಇದ್ರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಲ್ಲಿಗೆ ಬಂದಿದ್ಯಾ ನೀನು? ಬಾ. ಡೋರ್ ಯಾಕೆ ಓಪನ್ ಮಾಡಿದ್ಯಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀಯಾ? ಯಾರು ಇವಳು? ಇವಳು ನಿಮ್ಮ ರೂಮಿಗೆ ಬಂದಿದ್ದು ನಿಮ್ಗೆ ಮೊದಲೇ ಗೊತ್ತಿತ್ತು ತಾನೇ? ಯಾಕೆ ಗಾಬರಿಲಿದ್ದೀರಾ? ಜನನಿ ಊರಿಗೆ ಹೋಗಿದ್ದ ಮುಂಚೆ ಹಾಕೊಂಡಿದ್ದ ಬಟ್ಟೆ